Taste Daily. Taste the Daily. ಬಿಜೆಪಿಯವರು ಕನ್ನಡಿಗರ ಪರ ದೆಹಲಿ ಚಲೋ ಮಾಡಬೇಕು. ಆ್ಯಕ್ಚುಲಿ ಧರ್ಮಸ್ಥಳ ಚಲೋ ಅಲ್ಲ, ದೆಹಲಿ ಚಲೋ ಮಾಡಬೇಕು. ರಾಜ್ಯಕ್ಕೆ ಸಿಗಬೇಕಾದ ಅನುದಾನದ ಬಗ್ಗೆ ಹೋಗಿ ಕೇಳಬೇಕು. ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಧರ್ಮಸ್ಥಳ ಚಲೋ ಮಾತ್ರವಲ್ಲ, ದೆಹಲಿ ಚಲೋ ಕೂಡ ಮಾಡಬೇಕು. ಬಿಜೆಪಿ ನಾಯಕರದ್ದು ಎಲ್ಲ ನಾಟಕ ಇದು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ರೆ ಏನು ತಪ್ಪು? ಈ ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಲಿಲ್ವಾ? ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇವರೇ ಎಲ್ಲ ಕಡೆನೂ ಮಾಡಲಿ, ಡೆಲ್ಲಿ ಚಲೋನು ಮಾಡಲಿ ಒಂದೊಂದು ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ. ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವರು ಚಿವುಟೋದು ಇವರೇ, ತೊಟಲು ತೂಗೋದು ಇವರೇ. ಏನು ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ದರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು, ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ್ದ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ. ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಇಲ್ಲ, ಮಾಡಲಿ, ಇವರೇ ಎಲ್ಲ ಕಡೆನೂ ಮಾಡಲಿ, ಡೆಲ್ಲಿ ಚಲೋನು ಮಾಡಲಿ ಒಂದೊಂದು ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ. ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ,